ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇರುವಂತಹ ವೆಬ್ ಸೀರೀಸ್ ಬಂದು ಪ್ರೀತಮ್ ಅಂಡ್ ಪೆಡ್ರೋ ಅಂತ. ಸೀರೀಸ್ನ ಸ್ಟಾರ್ಟಿಂಗ್ ಅಲ್ಲಿ 4 ಜನ ಕಳ್ಳರು ಬೂರ್ಕ ಹಾಕೊಂಡು ಒಂದು ATM ನ ದರೋಡೆ ಮಾಡ್ತಾರೆ. ಇನ್ಸ್ಪೆಕ್ಟರ್ ಪೆಡ್ರೋ ಈ ಕೇಸನ್ನ ಹೆಂಗ್ ಸಾಲ್ವ್ ಮಾಡೋದಂತ ತಲೆ ಕೆಡಿಸ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಪ್ರೀತಮ್ ಅವ್ರ ತಾತಂಗ್ ಕರ್ಕೊಂಡು ಸ್ಟೇಷನ್ ಬರ್ತಾನೆ. ಎಲ್ಲವನು ಅವ್ರ ಅಜ್ಜಿ ಆ ಟೇಪ್ ರೆಕಾರ್ಡರ್ ಕಾಣೆ ಆಗಿದೆ. ಅದ್ರಲ್ಲಿ ನಮ್ಮ ಅಜ್ಜಿ ತಾತಂಗ್ ಆಡಿರುವಂತ ಸಾಂಗ್ ಇತ್ತು. ನಮ್ ತಾತಂಗ್ ಅದು ಇಂಪಾರ್ಟೆಂಟ್, ಬೇಕೇ ಬೇಕು, ಅದನ್ನ ಹುಡ್ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಅದಕ್ಕೆ ಜಿತಿನ ನಮ್ಗೆ ಮಾಡಕ್ ಹಿಂಗ್ ಕೆಲ್ಸ ಇಲ್ವಾ, ನಿಮ್ ತಾತನ್ ಟೇಪ್ ರೆಕಾರ್ಡರ್ ಹುಡ್ಕೊಡ್ಬೇಕಂತ ಅವನ್ನ ಬೈತ್ ಕಳಿಸ್ತಾನೆ. ಒಬ್ಬ ಪ್ರೀತಮ್ ಅವ್ರ ತಾತನ ಕಲ್ಸಿ ಮತ್ತೆ ಪೊಲೀಸ್ ಸ್ಟೇಷನ್ ಬಂದು ಆ ರೆಕಾರ್ಡರ್ನ ಹುಡ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಪೊಲೀಸರು ಕೋಪ ಬಂದು ಅವನೇ ಜೈಲ್ಗೆ ಹಾಕ್ತಾರೆ. ಇವಾಗ ಓಡಿರುವಂತ ಪ್ರೀತಮ್ ಇವರು ATM ರಾಬರಿಯಿಂದ ಟೆನ್ಷನ್ ಆಗಿದ್ದಾರೆ. ನನಗೆ ಲ್ಯಾಪ್ಟಾಪ್ ಕೊಟ್ರೆ ಕಳ್ಳರನ್ನ ಹಿಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಅವನಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತಾನೆ. ಅವಾಗ ಅವನು ಕಲ್ಲರ್ ಡೀಟೇಲ್ಸು ಅವ್ರ ಲೊಕೇಶನ್ನ ಪೊಲೀಸವ್ರಿಗೆ ಕೊಡ್ತಾನೆ. ಇವಾಗ ಅವರು ಲೊಕೇಶನ್ಗೆ ಹೋಗ್ತಾರೆ. ಎಲ್ಲಿ ಅವ್ರಿಗೆ 4 ಜನ ಕಳ್ಳರು ಸಿಗ್ತಾರೆ. ಇದರಿಂದ ಇನ್ಸ್ಪೆಕ್ಟರ್ ಖುಷಿಯಾಗಿ ಅವನು ಬಿಟ್ಟು ಕಳಿಸ್ತಾರೆ. ಮತ್ತು ಇನ್ಸ್ಪೆಕ್ಟರು ಇದನ್ನ ನೀನ್ ಹೇಗೆ ಕಂಡಿಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ಕಳ್ತನ ನಡೀತಾ ಇರೋಂಥ ಟೈಮಲ್ಲಿ ಅಲ್ಲಿ ಯಾವ್ಯಾವ ಕಾಲ್ ಬಂದಿತ್ತು ಆ್ಯಂಡ್ ಆ ಲೊಕೇಶನಲ್ಲಿ ಯಾವ್ಯಾವ ಕಾಲ್ ಆಕ್ಸೆಸ್ ಆಯ್ತು ಅಂತ ನಾನು ಫೈಂಡ್ ಔಟ್ ಮಾಡಿದೆ. ಆ್ಯಂಡ್ ಆ ನಂಬರಿಂದ ಅವ್ರ ಸೋಷಿಯಲ್ ಮೀಡಿಯಾನ ನಾನು ಫೈಂಡ್ ಔಟ್ ಮಾಡಿ ಅಕೌಂಟ್ ಮುಖಾಂತರ ಅವ್ರ ಫೋಟೋನ ನಿಮ್ಗೆ ಕೊಟ್ಟೆ. ಆ್ಯಂಡ್ ಆ ಕಾಲ್ ಲೊಕೇಶನ್ ಇಂದ ಫೋನ್ ನಂಬರ್ನ ಟ್ರ್ಯಾಕ್ ಮಾಡಿ ಅವ್ರು ಇರುವಂಥ ಲೊಕೇಶನ್ನ ನಿಮ್ಗೆ ಕೊಟ್ಟೆ ಅಂತ ಹೇಳ್ತಾನೆ. ಇವಾಗ ಅವನು ನಮ್ಮ ಅಜ್ಜಿಯ ಟೇಪ್ ರೆಕಾರ್ಡರ್ನ ಹುಡ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಸರಿ ಅಂತ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇವಾಗ ಇನ್ಸ್ಪೆಕ್ಟರ್ಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಮನೆಯಿಂದ ಕಾಲ್ ಬರುತ್ತೆ. ಇಲ್ಲಿ ಮಿನಿಸ್ಟರ್ DN ನನ್ನ ಹೆಂಡತಿಯ ಫೋನ್ ಕಾಣೆ ಆಗಿದೆ ಅಂತ ಅವ್ನಿಗೆ ಹೇಳ್ತಾನೆ. ಇವಾಗ ಪೆಡ್ರೋ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಎಲ್ಲಿ ಅವನ ಮಗ ಬೆನ್ನಿನ ಕರೀತಾನೆ. ಬೆನ್ನಿ ಕೈಯಲ್ಲಿ ಪಟಾಕಿಂದ ಸುತ್ಕೊಂಡಿರೋಂಥ ಗಾಯ ಇರುತ್ತೆ. ಆಗ ಅವನಿಗೆ ಹುಡುಗನ ಹತ್ರನೇ ಅವ್ರ ಅಮ್ಮನ ಫೋನ್ ಇರಬೇಕು ಅಂತ ಡೌಟ್ ಬರುತ್ತೆ. ಆದ್ರೆ ಮಿನಿಸ್ಟರ್ ಅವನ ಹತ್ರ ಜಾಸ್ತಿ ಮಾತಾಡಕ್ ಬಿಡಲ್ಲ. ಇವಾಗ ಅವನು ಈ ಕೇಸ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ಅವನು ಅದೇ ತರ ಸೇಮ್ ಫೋನ್ನ ಅಂಗಡಿಲಿ ಪರ್ಚೇಸ್ ಮಾಡಿ ಆಗ್ತಾನೆ ATM ರಾಬರಿಲಿ ಸಿಕ್ಕಾಕೊಂಡಂತ ಒಬ್ಬ ಕಳ್ಳ ರಮೇಶ್ನ ಹಿಡ್ದು ಅವನಿಗೆ ಕಳ್ಳಂತರ ಆಕ್ಟ್ ಮಾಡೋ ಅಂತ ಒಪ್ಸಿ ಮಿನಿಸ್ಟರ್ ಹತ್ರ ಬಂದು ಇವನೇ ಕಳ್ಳ ಅಂತ ಪ್ರೆಸೆಂಟ್ ಮಾಡಬೇಕು. ಬಟ್ ಅಷ್ಟರಲ್ಲೇ ಮಿನಿಸ್ಟರ್ಗೆ ಆ ಫೋನ್ ಸಿಕ್ಕಿರುತ್ತೆ. ಇವಾಗ ಇನ್ಸ್ಪೆಕ್ಟರು ಫೋನ್ ಹುಡ್ಕೋದ್ ಬಿಟ್ಟು ಯಾವುದೋ ಒಬ್ಬ ಫೇಕ್ ಕಳ್ಳನ್ನ ಹಿಡ್ದು ನಮ್ಮ ಮುಂದೆನೆ ನಾಟಕ ಆಡ್ತೀಯ ಅಂತ ಅವನಿಗೆ ಪನಿಷ್ಮೆಂಟ್ ಆಗಿ ಕ್ರೈಮ್ ಬ್ರಾಂಚ್ ಇಂದ ಸೈಬರ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ನಮ್ಮ ಇನ್ಸ್ಪೆಕ್ಟರ್ ಅಪ್ಪಂಗಂತೂ ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಬರಲ್ಲ. ಅದಕ್ಕೆ ಅವನು DSP ಹತ್ರ ಹೋಗಿ ಪ್ಲೀಸ್ ನನ್ನ ಮತ್ತೆ ಕ್ರೈಮ್ ಸೆಲ್ಗೆ ಹಾಕಿ ಅಂತ ಕೇಳ್ಕೋತಾನೆ. ಅವಾಗ ಅವರು 1-2-3 ಕೇಸ್ ಸಾಲ್ವ್ ಮಾಡು, ಆಮೇಲೆ ಇನ್ನ ಕ್ರೈಮ್ ಬ್ರಾಂಚ್ಗೆ ಹಾಕೋಣ ಅಂತ ಹೇಳ್ತಾರೆ. ಬಟ್ ಅವನ್ಗೆ ಇಲ್ಲಿ ಬರ್ತಾ ಇರುವಂತ ಕೇಸ್ನ ಸಾಲ್ವ್ ಮಾಡಕ್ ಆಗ್ತಾ ಇರಲ್ಲ. ಅದಕ್ಕೂ ಅವನು ಮತ್ತೆ ಪ್ರೀತಮ್ ಹತ್ರ ಹೋಗಿ ನೀನ್ ಸೈಬರ್ ಅಲ್ಲಿ ಎಕ್ಸ್ಪರ್ಟು, ಪ್ಲೀಸ್ ನನಗೆ ಕೇಸ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡು, ನಮ್ಮ ಪಕ್ಕ ನಿಮ್ಮ ಅಜ್ಜಿ ಟೇಪ್ ರೆಕಾರ್ಡರ್ನ ಹುಡುಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಇದು ಪ್ರೀತಮ್ ಒಪ್ಕೋತಾನೆ. ಆಗ ಅವ್ರಿಗೆ ರಾತ್ರಿ ಒಂದು ಕೇಸ್ ಬರುತ್ತೆ. ಎಲ್ಲಿ ಮಾರಿ ಹತ್ರ ಒಂದು 11 ನಂಬರಿಂದ ಒಂದು ಮೇಲ್ ಬಂದಿರುತ್ತೆ. ಅದರೊಳ ಆ ವ್ಯಕ್ತಿ ನನ್ನ ವೈಫು ಮತ್ತು ನಾನು ಚೀಟ್ ಮಾಡಿದಂತಹ ವೈಫ್ನ ಬಾಯ್ ಫ್ರೆಂಡ್ನ ನಾನು ಸಾಯಿಸ್ತೀನಿ ಅಂತ ಇರುತ್ತೆ. ಒಬ್ಬ ಪ್ರೀತಮ್ ಮಾರಿ ಹತ್ರ ಹೋಗಿ ಆ ನಂಬರ್ಗೆ ಒಂದು ಇಮೇಲ್ ಅನ್ನ ಕಳಿಸ್ತಾನೆ. ಇಮೇಲ್ ಅಲ್ಲಿ ಟ್ರ್ಯಾಕರ್ ಇರುತ್ತೆ. ಯಾವಾಗ ಆ ಮೇಲ್ ಅನ್ನೋನ್ ಪರ್ಸನ್ಗೆ ಹೋಗುತ್ತೋ ಅವಾಗ ಅನ್ನೋನ್ ಪರ್ಸನ್ ನ ಡೀಟೇಲ್ ಎಲ್ಲ ಬರುತ್ತೆ. ಅಸ್ಲಿಗೆ ಅವನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾರ್ಲೋಸ್ ಆಗಿರ್ತಾನೆ. ಅವನ ಹೆಂಡತಿ ಅವನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಇರ್ತಾಳೆ. ಅದಕ್ಕೆ ಅವ್ನು ಸಹಿಸಕ್ಕಾಗದೆ ಇವತ್ತು ಅವ್ರನ್ನ ಸಾಯಿಸ್ಬೇಕು ಅಂತ ಅವ್ರಿರುವಂತ ಹೋಟೆಲ್ಗೆ ಹೋಗ್ತಾನೆ. ಆಗ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಮತ್ತೆ ಪ್ರೀತಮ್ ಆ ಲೊಕೇಶನ್ ಬಂದು ಅವನ ತಡಿಬೇಕು. ಬಟ್ ಇವ್ರ ಕೈಯಿಂದ ಆಗಲ್ಲ. ಅದಕ್ಕೆ ಕಾರ್ಲೋಸ್ಗೆ ಅವ್ನ ಮಗ ಅಂದ್ರೆ ಇಷ್ಟ. ಸೊ ಇವಾಗ ಅವನು ಮಗನಿಂದ ಎಮೋಷನಲ್ ಆಗಿ ಅವರಿಬ್ರನ್ನ ಬಿಟ್ಟು ಕಳಿಸಿ ಆ ಮಗನ ಜೊತೆಗೆ ಬದುಕಬೇಕು ಅಂತ ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಕೇಸ್ ಸಾಲ್ವ್ ಆಗುತ್ತೆ. ಇವಾಗ ಅವನು ಖುಷಿಯಿಂದ ಮನೆಗೆ ಹೋಗ್ತಾನೆ. ಬಟ್ ಅವ್ನು ಲೇಟಾಗಿ ಹೋಗಿರ್ತಾನೆ. ಆಕ್ಚುಲಿ ಇವತ್ತು ಅವನ ಮಗ ಲಿಯೋನ ಬರ್ತಡೇ ಇರುತ್ತೆ. ಬಟ್ ಲಿಯೋ ಎಕ್ಸ್ಪೈರ್ ಆಗಿ ಸುಮಾರು ವರ್ಷ ಆಗಿದೆ. ಆದ್ರೆ ಅವನ ಹೆಂಡತಿಗೆ ಇವತ್ತು ನೀನ್ ಲೇಟಾಗಿ ಬಂದಲ್ಲ ಅಂತ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನೆಕ್ಸ್ಟ್ ಏನಲ್ಲಿ ಇನ್ಸ್ಪೆಕ್ಟರು ಪ್ರೀತಮ್ಗೆ ಅವ್ರ ಅಜ್ಜಿಯ ರೆಕಾರ್ಡರ್ನ ಕೊಡ್ತಾನೆ. ಆದರೆ ರೆಕಾರ್ಡರಲ್ಲಿ ಅವ್ರ ಅಜ್ಜಿಯ CD ಇರಲ್ಲ. ಅವಾಗ ಇನ್ಸ್ಪೆಕ್ಟರು ಆ CD ನ ಬೇಗ ಹುಡುಕಿ ಅಂತ ಹೇಳ್ತಾನೆ. ಆಗ್ಲೇ ನ್ಯೂಸಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ನಮ್ಮ ಮಗ ಬೆನ್ನಿ ಕಾಣೆ ಆಗಿದ್ದಾನೆ ಅಂತ ಬರುತ್ತೆ. ಇವಾಗ ಇನ್ಸ್ಪೆಕ್ಟರು ನಾನು ಏನಾದರೂ ಈ ಕೇಸ್ನ ಸಾಲ್ವ್ ಮಾಡಿದ್ರೆ ಮತ್ತೆ ನಾನು ವಾಪಸ್ಸು ಕ್ರೈಮ್ ಬ್ರಾಂಚ್ಗೆ ಸೇರ್ಕೋಬೋದು ಅಂತ ಅಂದ್ಕೊಂಡು ಮಿನಿಸ್ಟರ್ನ ಮನೆಗೆ ಹೋಗ್ತಾನೆ. ಎಲ್ಲಿ ಕಿಡ್ನಾಪರು ಕಾಲ್ ಮಾಡಿ 5 ಕೋಟಿನ ಡಿಮ್ಯಾಂಡ್ ಮಾಡ್ತಾನೆ. ಇವಾಗ ಇನ್ಸ್ಪೆಕ್ಟರು ನಾನು ಈ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ಅಂತಾನೆ. ಆದ್ರೆ ಮಿನಿಸ್ಟರ್ಗೆ ಅವನ ಮೇಲೆ ನಂಬಿಕೆ ಇಲ್ಲ. ಈಗಾಗಲೇ ಫೋನ್ ಕೇಸಲ್ಲಿ ನನ್ನ ಮೋಸ ಮಾಡಕ್ ಟ್ರೈ ಮಾಡ್ತೆ, ಆದ್ರೆ ಈ ಸಲ ನಾನು ಮೋಸ ಹೋಗಲ್ಲ ಅಂತ ಅಂತಾನೆ. ಅದಕ್ಕೆ ಅವನು ನಂಗೊಬ್ಬ ಸೈಬರ್ ಜೀನಿಯಸ್ ಗೊತ್ತು, ಅವನ್ ಈ ಕೇಸ್ನ ಪಕ್ಕ ಸಾಲ್ವ್ ಮಾಡ್ತಾನೆ, ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ಪ್ರೀತಮ್ನ ಕರೆಸ್ತಾನೆ. ಯಾವಾಗ ಕಿಡ್ನಾಪರು ಕಾಲ್ ಮಾಡ್ತಾನೋ ಪ್ರೀತಮ್ ಆ ಲೊಕೇಶನ್ನ ಟ್ರೇಸ್ ಮಾಡಿ ಕಿಡ್ನಾಪರ್ ಇರುವಂತ ಜಾಗನ ಹೇಳ್ತಾನೆ. ಇವಾಗ ಇನ್ಸ್ಪೆಕ್ಟರು ಮತ್ತು ಅವ್ರ ಟೀಮು ಆ ಲೊಕೇಶನ್ಗೆ ಹೋಗುತ್ತೆ. ಮತ್ತೊಂದ್ ಕಡೆ ಇನ್ಸ್ಪೆಕ್ಟರ್ಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಎಂತಿ ಶ್ರದ್ಧಾ ಮೇಲೆ ಡೌಟ್ ಬರುತ್ತೆ. ಅವಳು 4 ದಿನದಿಂದ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ಲು. ಪ್ಲಸ್ ಅವಳು ಯಾವುದೇ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕಿರಲಿಲ್ಲ. ಇವಾಗ ಇನ್ಸ್ಪೆಕ್ಟರ್ ಮತ್ತು ಪ್ರೀತಮ್ ಶ್ರದ್ಧಾ ಯೂಸ್ ಮಾಡ್ತಾ ಇದ್ದಂಥ ಅಲೆಕ್ಸಾನ ಹ್ಯಾಕ್ ಮಾಡಿ ನೋಡಿದಾಗ ಅವಳು ಲಾಸ್ಟು
ಅವ್ನ ಮಗ ಕಾಣೆ ಆಗೋಕ್ಕಿಂತ ಮುಂಚೆ ಒಂದು ರೆಸಾರ್ಟ್ಗೆ ಹೋಗಿದ್ಲು ಅಂತ ಗೊತ್ತಾಗತ್ತೆ. ಅಂಡ್ ಆ ರೆಸಾರ್ಟ್ CCTV ಫುಟೇಜ್ ನೋಡಿದಾಗ ಅಲ್ಲಿ ಕಿಡ್ನಾಪರ್ ಜೋಸಫ್ ಮತ್ತೆ ಅವಳು ಒಂದು ರೂಮ್ಗೆ ಹೋಗ್ತಾ ಇರೋದು ಕಾಣುತ್ತೆ. ಅವಾಗ ಇನ್ಸ್ಪೆಕ್ಟರ್ ರೂಮ್ಗೆ ಹೋದಾಗ ಅಲ್ಲಿ ಜೋಸಫ್ ಮತ್ತೆ ಅವನು ಇಬ್ರು ಇರುವಂತ ಫೋಟೋ ಸಿಗುತ್ತೆ. ಇದರಿಂದ ಅವರಿಬ್ರು ಲವ್ ಮಾಡ್ತಾ ಇರೋವಂಥ ವಿಷಯ ಗೊತ್ತಾಗತ್ತೆ. ಇವಾಗ ಇನ್ಸ್ಪೆಕ್ಟರ್ ಶ್ರದ್ಧಾ ಹತ್ರ ಹೋಗಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯ್ತು, ಆ ರೂಮಲ್ಲಿ ಏನಾಯ್ತು ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಮದುವೆಗಿಂತ ಮುಂಚೆ ನಾನು ಜೋಸಫ್ನ ಪ್ರೀತಿಸ್ತಾ ಇದ್ದೆ, ಬಟ್ ನಮ್ಮಿಬ್ರು ಬ್ರೇಕಪ್ ಆಗಿ ನಾನು ಮಿನಿಸ್ಟರ್ನ ಮದುವೆ ಆದೆ. ಬಟ್ ಇವಾಗ ಅವನು ನಮ್ಮಿಬ್ರು ಹಳೆ ಫೋಟೋಸ್ನೆಲ್ಲ ನಂಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. 5 ಕೋಟಿನ ಡಿಮ್ಯಾಂಡ್ ಮಾಡ್ತಿದ್ದ, ಅದಕ್ಕೆ ನಂಗೆ ಕೊಡಲ್ಲ ಅಂತ ಹೇಳ್ದೆ. ಅದಕ್ಕೆ ಅವನು ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಮಗೆ ಮಾರ್ಟಿನ್ನ ತೋರಿಸ್ತಾರೆ. ಇವನು ಎಲ್ಲರ ಇಮೇಲ್ಸ್ನ ಹ್ಯಾಕ್ ಮಾಡಿ ಅದನ್ನು ಬೇರೆಯವ್ರಿಗೆ ಸೇಲ್ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದ. ಆ್ಯಂಡ್ ಇವನೇ ಜೋಸಫ್ ಹೇಳಿದ್ಕೆ ಬೆನ್ನಿಯನ್ನ ಕಿಡ್ನಾಪ್ ಮಾಡಿರ್ತಾನೆ. ಆಕ್ಚುಲಿ ಇವನೇ ಮೇನ್ ಕಿಡ್ನಾಪರು. ಇವಾಗ ಅವನು ಜೋಸಫ್ಗೆ ನಿಮ್ಮ ಮನೆ ಸುತ್ತಮುತ್ತ ಪೊಲೀಸ್ ಫೋನ್ ಆಕ್ಟಿವ್ ಇದೆ, ನೀನು ಅಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಮಿನಿಸ್ಟರ್ ಮನೆ ಕೆಲಸದವನು ಇನ್ಸ್ಪೆಕ್ಟರ್ ಹತ್ರ ಸ್ವಲ್ಪ ದಿನದಿಂದ ಬೆನ್ನಿಯನ್ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದ. ಗೋಡೆ ಮೇಲಿರುವಂಥ ಹಳ್ಳಿಗಳನ್ನ ಸಾಯಿಸ್ತಿದ್ದ, ಮನೇಲಿರುವಂಥ ಸಾಮಾನ ಕಳ್ತನ ಮಾಡ್ತಿದ್ದ, ಯಾವಾಗಲೂ ಮೊಬೈಲ್ ಲ್ಯಾಪ್ಟಾಪಲ್ಲೇ ಇದ್ದ ಅಂತ ಹೇಳ್ತಾನೆ. ಅದಕ್ಕವರು ರೂಮ್ನ ಚೆಕ್ ಮಾಡಿದಾಗ ಬೆನ್ನಿ ಅವ್ನು ಗೇಮ್ ಆಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಆ ಗೇಮಲ್ಲಿ ಅವನಿಗೆ ಕೆಲವೊಂದು ಚಾಲೆಂಜಸ್ ಇತ್ತು. ಅಂದರೆ ಮನೆ ಸಾಮಾನ ಕಳ್ತನ ಮಾಡೋದು, ಗೋಡೆ ಮೇಲಿರುವಂಥ ಹಳ್ಳಿಗಳನ್ನ ಸಾಯಿಸೋದು, ಅವನ್ನೆಲ್ಲ ರೆಕಾರ್ಡ್ ಮಾಡಿ ಆ ಗೇಮಲ್ಲಿ ಅಪ್ಲೋಡ್ ಮಾಡೋದು, ಮತ್ತು ಈ ಗೇಮ್ನ ಫೈನಲ್ ಸ್ಟೇಜು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆ್ಯಂಡ್ ಈ ಎಲ್ಲ ಲೆವೆಲು ನೋಡಿದಂಥ ಇನ್ಸ್ಪೆಕ್ಟರ್ಗೆ ನಮ್ಮ ಮಗ ಲಿಯೋನು ಈ ಗೇಮ್ ಆಡೇ ಸತ್ತೋದಂತ ಫ್ಲ್ಯಾಶ್ ಆಗುತ್ತೆ. ಬಿಕಾಸ್ ಅವನು ಇದೇ ಥರ ಮನೇಲಿರುವಂಥ ಸಾಮಾನ ಕಳ್ತನ ಮಾಡ್ತಿದ್ದ, ಹಳ್ಳಿಗಳನ್ನ ಸಾಯಿಸ್ತಿದ್ದ, ಮತ್ತು ಅವನು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ್ಯಕ್ಚುಲಿ ಗೇಮ್ ಮುಖಾಂತರ ಮಾರ್ಟಿನು ಬಿನ್ನಿಗೆ ಟಾಸ್ಕ್ ಕೊಡ್ತಿದ್ದ, ಮತ್ತು ಕಳ್ತನ ಮಾಡೋದು, ಗೋಡೆ ಮೇಲಿರೋಂತಹ ಹಳ್ಳಿಗಳನ್ನ ಸಾಯಿಸೋದು, ಇದೆಲ್ಲ ಫುಟೇಜ್ನ ನೋಡಿ ಅವನು ಈ ಮನೆಯ ಮ್ಯಾಪನ್ನು ರೆಡಿ ಮಾಡಿಕೊಂಡು ಈ ಮನೆ ಹೇಗಿದೆ ಆ್ಯಂಡ್ ಯಾವ ಜಾಗದಲ್ಲಿ ಏನೇನು ನಡೆಯುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿದ. ಇವಾಗ ಅವನು ಪ್ರೀತಮ್ಗೆ ಕಾಲ್ ಮಾಡಿ ಕಬೀರ್ ಅಂತ ಕರೀತಾನೆ. ಈ ಹೆಸರಿಂದ ಪ್ರೀತಮ್ ತುಂಬಾ ಡಿಪ್ರೆಷನ್ಗೆ ಹೋಗ್ತಾನೆ. ನೆಕ್ಸ್ಟ್ ಅವನು ಪ್ರೀತಮ್ಗೆ ಒಂದು ವಿಡಿಯೋನ ಕಳಿಸ್ತಾನೆ. ಯಾವ ವಿಡಿಯೋದಲ್ಲಿ ಲೈಟ್ ಟವರ್ ಇರುತ್ತೆ ಆ್ಯಂಡ್ ಅವನು ಒಂದು ಲೊಕೇಶನ್ ಕಳಿಸಿ ಅಲ್ಲಿಗೆ ಬಾ ಅಂತ ಕರೀತಾನೆ. ಇದರಿಂದ ಪ್ರೀತಮ್ ಗಾಬರಿಯಿಂದ ಆ ಲೊಕೇಶನ್ಗೆ ಹೋಗ್ತಾನೆ. ಎಲ್ಲಿ ಆ ಲೊಕೇಶನಲ್ಲಿ ಒಬ್ಳು ಲೇಡಿ ಕೋಮಾದಲ್ಲಿ ಇರ್ತಾಳೆ. ಹಾಗೂ ಅವನ ಲೇಡಿ ಕಾಲು ಬಿದ್ದು ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇರ್ತಾನೆ. ಆ್ಯಕ್ಚುಲಿ ಪ್ರೀತಮ್ನ ರಿಯಲ್ ಹೆಸರು ಕಬೀರ್ ಅಂತ. ಅವನ ಇಂಜಿನಿಯರಿಂಗ್ ಟೈಮಲ್ಲಿ ಅವ್ರಿಗೆ ಪ್ರೊಫೆಸರ್ ಫಾನ್ಸಿಕಾ ಅನ್ನೋರು ಕ್ಲಾಸ್ ತಗೋತಾ ಇದ್ರು. ಯಾರೆಲ್ಲ ಅವ್ರ ಕ್ಲಾಸಿಗೆ ಲೇಟಾಗಿ ಬರ್ತಾರೋ ಅವ್ರನ್ನ ಆಡ್ಕೋತಾ ಇದ್ರು, ಕಾಲು ಎಳಿತಾ ಇದ್ರು, ಎಲ್ಲರ ಮುಂದೆ ಅವ್ರನ್ನ ಟೀಸ್ ಮಾಡ್ತಾ ಇದ್ರು. ಇದೇ ತರ ಕಬೀರ್ ಒಂದಿನ ಲೇಟಾಗಿ ಹೋಗಿರ್ತಾನೆ ಆ್ಯಂಡ್ ಅವನು ಎಲ್ಲರ ಮುಂದೆ ಆಡ್ಕೋತಾರೆ, ಟೀಸ್ ಮಾಡ್ತಾರೆ. ಇದರಿಂದ ಕಬೀರ್ಗೆ ಕೋಪ ಬಂದು ಪ್ರೊಫೆಸರ್ ಫೋನ್ನ ಹ್ಯಾಕ್ ಮಾಡ್ತಾನೆ. ಎಲ್ಲಿ ಅವನಿಗೆ ಪ್ರೊಫೆಸರ್ಗೆ ಒಬ್ರು ಫಾರಿನ್ ಗರ್ಲ್ ಫ್ರೆಂಡ್ ಇರೋ ವಿಷಯ ಗೊತ್ತಾಗುತ್ತೆ ಆ್ಯಂಡ್ ಅವರ ಕೆಲವೊಂದು ಪ್ರೈವೇಟ್ ಫೋಟೋಸ್ಗಳು ಸಿಗುತ್ತೆ. ಇವಾಗ ಅವನು ಎಲ್ಲ ಫೋಟೋಸ್ನು ಕಾಲೇಜ್ ಸ್ಟೂಡೆಂಟ್ಸ್ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾನೆ ಆ್ಯಂಡ್ ಪ್ರೊಫೆಸರ್ ಎಂತಿಗೂ ಸಹ ಸೆಂಡ್ ಮಾಡ್ತಾನೆ. ಇದರಿಂದ ನೆಕ್ಸ್ಟ್ ಡೇ ಪ್ರೊಫೆಸರ್ ಕಾಲೇಜಿಗೆ ಬಂದಾಗ ಎಲ್ಲ ಸ್ಟೂಡೆಂಟ್ಸು ಅವನ್ನ ನೋಡ್ಕೊಂಡು ಆಡ್ಕೋತಾ ಇರ್ತಾರೆ ಆ್ಯಂಡ್ ಈ ಅವಮಾನ ಸಹಿಸ್ಕೊಳಕ್ಕಾಗದೆ ಆ ಪ್ರೊಫೆಸರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಈ ಘಟನೆಯಿಂದ ಪ್ರೊಫೆಸರ್ನ ಹೆಂಡತಿ ಹುಚ್ಚಿಯಾಗಿ ಇವಾಗ ಕೋಮಾದಲ್ಲಿರ್ತಾರೆ ಆ್ಯಂಡ್ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಕಬೀರ್ ಗಿಲ್ಟಿ ಫೀಲ್ ಆಗಿ ಅವತ್ತಿಂದ ಅವ್ನ ಕಾಲೇಜ್ನ ಬಿಟ್ಟು ಪ್ರೀತಮ್ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಸೇಲರ್ ಆಗಿ ವರ್ಕ್ ಮಾಡ್ತಿದ್ದ. ಈ ಎಲ್ಲ ವಿಷಯನ ತಿಳ್ಕೊಂಡಂತ ಇನ್ಸ್ಪೆಕ್ಟರು ಪ್ರೊಫೆಸರ್ನ ಫ್ಯಾಮಿಲಿ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಪ್ರೊಫೆಸರ್ಗೆ USA ಒಬ್ಬ ಮಗ ಓದ್ತಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವನ ಹೆಸರು ಮಾರ್ಟಿನು ಆ್ಯಂಡ್ ಆ ಮಾರ್ಟಿನೇ ಇವಾಗ ಕಿಡ್ನಾಪರು. ಈ ಮಾರ್ಟಿನ್ಗೂ ಪ್ರೀತಮ್ ವಿರುದ್ಧ ರಿವೆಂಜ್ ತಗೋಬೇಕು. ಅದಕ್ಕೆ ಅವನು ಜೋಸಫ್ನ ತೆಗ್ದಾಕಿ ಇವಾಗ ಅವನೇ ಕಂಪ್ಲೀಟ್ ಈ ಕೇಸ್ನ ಆಪರೇಟ್ ಮಾಡ್ತಿರ್ತಾನೆ. ಇವಾಗ ಅವನು ಮಿನಿಸ್ಟರ್ಗೆ ಒಂದು ಫೋಟೋನ ಸೆಂಡ್ ಮಾಡ್ತಾನೆ. ಎಲ್ಲಿ ಅವನ ಮಗ ಬೆನ್ನಿಯ ಅವ್ನ ಫಿಂಗರ್ ಕಟ್ ಆಗಿರುತ್ತೆ. ಇವಾಗ ಅವ್ನು ಕಾಲ್ ಮಾಡಿ ನಿಮ್ಮ ಮಗ ಜೀವಂತವಾಗಿ ಬೇಕು ಅಂತಂದ್ರೆ 5 ಕೋಟಿನ ರೆಡಿ ಮಾಡ್ಕೊಂಡು ಪ್ರೀತಮ್ ಕೈಲಿ ನಾನು ಹೇಳ್ದಂತ ಲೊಕೇಶನ್ಗೆ ಕಳಿಸಿ ಅಂತ ಹೇಳ್ತಾನೆ. ಇದರಂತೆ ಮಿನಿಸ್ಟರ್ ಮತ್ತೆ ಪೊಲೀಸು 5 ಕೋಟಿಯನ್ನ ಪ್ರೀತಮ್ ಕೊಟ್ಟು ಆ ಲೊಕೇಶನ್ಗೆ ಕಳಿಸ್ತಾರೆ. ಆಗ ದುಡ್ಡಿನ ಬ್ಯಾಗ್ ಮಧ್ಯದಲ್ಲಿ ಒಂದು ಟ್ರ್ಯಾಕರ್ನ ಇಟ್ಟಿರ್ತಾರೆ. ಇವಾಗ ಪ್ರೀತಮ್ ಆ ಲೊಕೇಶನ್ಗೆ ರೀಚ್ ಆಗ್ತಾನೆ. ಎಲ್ಲಿ ಮಾರ್ಟಿನ್ ಅಲ್ಲಿ ಬಂದು ಪ್ರೀತಮ್ಗೆ ಹಿಗ್ಗಮುಗ್ಗ ಅಂತ ಹೊಡೆದು ನಿಂಗೆ 8 ಗಂಟೆ ಟೈಮ್ ಕೊಡ್ತೀನಿ, ನೀನು ನಮ್ಮ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಆ ಕ್ಲಾಕ್ ಟವರು ಅಲ್ಲಿಂದಾನೆ ನಿಮ್ ಬಿದ್ದು ಆತ್ಮಹತ್ಯೆ ಮಾಡ್ಕೋಬೇಕು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವಾಗ ಇನ್ಸ್ಪೆಕ್ಟರ್ ಮತ್ತೆ ಪ್ರೀತಮು ಆ ಟ್ರ್ಯಾಕರ್ನ ಚೇಸ್ ಮಾಡ್ತಾರೆ. ಎಲ್ಲಿ ಅವ್ರಿಗೆ ಒಂದು ಬಾಯ್ಸ್ ಹಾಸ್ಟೆಲಲ್ಲಿ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಅವಾಗ ಅವರು ಕಾನ್ಸ್ಟೇಬಲ್ ಜಿತಿನ್ ಮತ್ತೆ ಅವ್ನ ಟೀಮ್ನ ಬಾಯ್ಸ್ ಹಾಸ್ಟೆಲ್ಗೆ ಕಳಿಸ್ತಾರೆ. ಅವಾಗ ಇದನ್ನ ನೋಡಿದಂತ ಮಾರ್ಟಿನು ಒಬ್ಬ ಸರ್ದಾರ್ ಗಾಡಿ ತಗೊಂಡು ಎಸ್ಕೇಪ್ ಆಗ್ತಾನೆ. ಇವಾಗ ಅವರು ಆ ಸರ್ದಾರ್ನ ಇಟ್ಕೊಂಡು ಆ ಮೊಬೈಲ್ ಅಲ್ಲಿ ಮೆಸೇಜ್ ಬರುತ್ತಂತ ಕಾಯ್ತಾರೆ. ಬಿಕಾಸ್ ಆ ಗಾಡಿ ಯಾವ್ದಾದ್ರು ಒಂದು ಟೋಲ್ ನ ದಾಟಿದ್ರೆ ಆ ಟೋಲ್ಗೆ ದುಡ್ಡು ಕಟ್ಟಿರುವಂತ ಮೆಸೇಜ್ ಸರ್ದಾರ್ ಬರುತ್ತೆ. ಅದ್ರ ಮುಖಾಂತರ ನಾವು ಅವ್ನ ಎಲ್ಲಿಗೆ ಹೋಗ್ತಾನೆ ಅಂತ ಗೆಸ್ ಮಾಡ್ಬೋದು ಅಂತ ಇರ್ತಾರೆ. ಇದ್ರಂತಾನೆ ಮೆಸೇಜ್ ಬರುತ್ತೆ.
ಇವಾಗ ಇನ್ಸ್ಪೆಕ್ಟರ್ ಮತ್ತೆ ಪ್ರೀತಮ್ಮು ಆ ಟೋಲ್ನ ಪಾಸ್ ಮಾಡ್ಕೊಂಡು ಆ ಕಾರನ್ನು ಹುಡುಕ್ತಾರೆ. ಎಲ್ಲಿ ಅವ್ರಿಗೆ ಸ್ವಲ್ಪ ದೂರದಲ್ಲಿ ಆ ಕಾರ್ ಸಿಗುತ್ತೆ. ಬಟ್ ಆ ಕಾರಲ್ಲಿ ಮಾರ್ಟಿನ್ ಇರಲ್ಲ. ಆಕ್ಚುಲಿ ಮಾರ್ಟಿನು ಪ್ರೀತಮ್ ಕೈಲಿ ಒಂದು ವಾಚ್ ನ ಕಟ್ಟಿರ್ತಾನೆ. ಯಾವ ವಾಚ್ ಮುಖಾಂತರ ಅವ್ರೇನೇ ಮಾತಾಡಿದ್ರು ಕೆಲ್ಸ್ಕೊತಾ ಇರ್ತಾನೆ. ಇವಾಗ ಇನ್ಸ್ಪೆಕ್ಟರ್ ಪ್ರೀತಮ್ಗೆ ಅವ್ನು ಹೇಳ್ದಂಗೆ ನೀನು ಟವರ್ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ ಹೋಗು, ಅದನ್ನ ನೋಡಕ್ ಅವ್ನ್ ಬರ್ಬೋದು ಅಂತ ಅವನ್ನ ಟವರ್ ಹತ್ರ ಬಿಟ್ಟು ಪೊಲೀಸ್ ಅವರೆಲ್ಲ ಟವರ್ ನ ಕವರ್ ಮಾಡ್ತಾರೆ. ಹಾಗೆ ಇನ್ಸ್ಪೆಕ್ಟರ್ಗೆ ಒಂದು ಫ್ಲಾಶ್ ಆಗುತ್ತೆ. ಅದೇನಪ್ಪ ಅಂದ್ರೆ ಬೆನ್ನಿಯ ಫಿಂಗರ್ ಕಟ್ ಆಗಿರುವಂತ ಕೈ ಫೋಟೋನ ಮಾರ್ಟಿನ್ ಕಳ್ಸಿದ್ನಲ್ಲ, ಆ ಕೈಲಿ ಬೆನ್ನಿ ಪಟಾಕಿ ಸುಟ್ಕೊಂಡ್ ಮಾಡ್ಕೊಂಡಿದ್ ಗಾಯ ಇರ್ಲಿಲ್ಲ. ಸೊ ಅವನಿಗೆ ಇದೊಂದು ಎಡಿಟೆಡ್ ಫೋಟೋ ಅಂತ ಗೊತ್ತಾಗುತ್ತೆ. ಆಗ ಅವನಿಗೆ ಈ ಹುಡುಗ ಮಾರ್ಟಿನ್ ಹತ್ರ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಇವಾಗ ಇನ್ಸ್ಪೆಕ್ಟರ್ ಗೇಮಲ್ಲಿ ಆ ಹುಡುಗ ಆಡ್ದಂತ ಎಲ್ಲ ಮಿಷಿನ್ ನೋಡ್ತಾನೆ. ಇಲ್ಲಿ ಆ ಹುಡುಗ ಲಾಸ್ಟ್ ಅಟೆಂಡ್ ಮಾಡಿದ ಮಿಷಿನ್ ಅಲ್ಲಿ ಅವನಿಗೆ ಯಾರು ಇಲ್ದೇ ಇರೋಂಥ ಜಾಗದಲ್ಲಿ ಔಸ್ಕೋಬೇಕಿರುತ್ತೆ. ಅವ್ನ ಗೇಮ್ ಪ್ರೊಫೈಲ್ ಅಲ್ಲಿ ಅವನು ತಿನ್ನಕ್ಕೆ ಅಂತ ನೂಡಲ್ಸ್ ಎಲ್ಲಾನು ತಗೊಂಡೋಗಿರೋದು ಕಾಣುತ್ತೆ. ಇದರಿಂದ ಇನ್ಸ್ಪೆಕ್ಟರ್ಗೆ ಅವ್ನ ಮನೇಲೆ ಯಾರು ಕಂಡಿಡಿಯಕ್ಕಾಗದಿರೋಂಥ ಜಾಗದಲ್ಲಿ ಔಸ್ಕೊಂಡಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಂಡ್ ಅವ್ರು ಯೋಚನೆ ಮಾಡಿ ಕೊನೆಗೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಜಿತಿನ್ಗೆ ಕಾಲ್ ಮಾಡಿ ಮನೆಯ ವಾಟರ್ ಟ್ಯಾಂಕ್ ನ ಚೆಕ್ ಮಾಡು ಅಂತ ಹೇಳ್ತಾನೆ. ಯಾಕಂದ್ರೆ ಅವರು ಅದೊಂದ್ ಜಾಗ ಬಿಟ್ಟು ಮಿಕ್ಕಿ ಜಾಗದಲ್ಲೆಲ್ಲ ಸರ್ಚ್ ಮಾಡಿರ್ತಾರೆ. ಇದ್ರಂತಾನೆ ಕಾನ್ಸ್ಟೇಬಲ್ ಆ ಜಾಗದಲ್ಲಿ ಹುಡುಕ್ತಾನೆ. ಅಂಡ್ ಬೆನ್ನಿ ಅಲ್ಲೇ ಇರ್ತಾನೆ. ಇದರಿಂದ ಬೆನ್ನಿ ಸಿಕ್ಕಿದಾನೆ, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಬಟ್ ಅಷ್ಟರಲ್ಲೇ ಟವರ್ ಅಲ್ಲಿರುವಂತಹ ಪ್ರೀತಮ್ನ ಸಾಯ್ಸಕ್ಕೆ ಅಂತ ಮಾರ್ಟಿನ್ ಬರ್ತಾನೆ. ಅವರಿಬ್ರು ನಡುವೆ ಫೈಟ್ ಆಗುತ್ತೆ. ಇಲ್ಲಿ ಮಾರ್ಟಿನು ಅವನ್ನ ಕೊಲ್ಲಕ್ಕೆ ಅಂತ ಟ್ರೈ ಮಾಡ್ತಾನೆ. ಬಟ್ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದು ಅವನ್ನ ತಡಿತಾನೆ. ಇವಾಗ ಕೇಸ್ ಸಾಲ್ವ್ ಆಗಿದೆ. ಅಂಡ್ ಇನ್ಸ್ಪೆಕ್ಟರ್ ಮಾರ್ಟಿನ ಬಿಟ್ಟು ಕಳಿಸ್ತಾನೆ. ಬಿಕಾಸ್ ಮಾರ್ಟಿನ್ ಅವ್ರ ಅಪ್ಪನ ರಿವೆಂಜ್ ನ ತಗೋಬೇಕಿತ್ತಷ್ಟೇ. ಅವ್ನು ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರ್ಲಿಲ್ಲ. ಇದರಿಂದ ಮಾರ್ಟಿನ್ ಮನಸ್ಸು ಸಹ ಚೇಂಜ್ ಆಗುತ್ತೆ. ಅಲ್ಲಿಗೆ ಕಂಪ್ಲೀಟ್ ಕೇಸ್ ಸಾಲ್ವ್ ಆಗುತ್ತೆ. ಕೇಸ್ ಸಾಲ್ವ್ ಆಗಿದೆ. ನನ್ನ ಸೈಬರ್ ಸೆಲ್ಲಿಂದ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಖುಷಿಯಿಂದ ಇನ್ಸ್ಪೆಕ್ಟರ್ ಮಿನಿಸ್ಟರ್ ಮನೆಗೆ ಹೋಗ್ತಾನೆ. ಬಟ್ ಅಲ್ಲಿ ಕಾನ್ಸ್ಟೇಬಲ್ ಜಿತಿನ ಮೀಡಿಯಾದವ್ರ ಮುಂದೆ ನಾನೇ ಹುಡುಗನ ಹುಡುಕ್ತೆ ಅಂತ ಬಿಲ್ಡಪ್ ತಗೋತಾ ಇರ್ತಾನೆ. ಎಂಟೈರ್ ಕ್ರೆಡಿಟ್ನ ಅವನೇ ತಗೋತಾನೆ. ಇದರಿಂದ ಏನ್ ಅನ್ಕೊಂಡಿರ್ತಾನೋ ಇನ್ಸ್ಪೆಕ್ಟರ್ ಅದಾಗಲ್ಲ. ಮತ್ತೊಂದ್ ಕಡೆ ಶ್ರದ್ಧಾ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಜೋಸಫ್ ಇವತ್ತು ರಾತ್ರಿ 9 ಗಂಟೆಗೆ ನಾನು ಮತ್ತೆ ಅವನು ಇಬ್ರು ಜೊತೆಲಿರುವಂತ ಫೋಟೋಸ್ನ ಮೀಡಿಯಾ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಪ್ರೀತಮು ಆ ಫೋಟೋಸ್ನ ತಗೊಂಡು ಅದೇ ತರ ಫೋಟೋಸ್ಗೆ ಶ್ರದ್ಧಾ ಜೊತೆ ಕ್ರಿಕೆಟ್ ಪ್ಲೇಯರ್ಸು ಸೆಲೆಬ್ರಿಟೀಸ್ ಇರೋ ತರ AI ಜನರೇಟೆಡ್ ಫೋಟೋಸ್ನ ಕ್ರಿಯೇಟ್ ಮಾಡಿ ಕಳಿಸ್ತಾನೆ. ಇದರಿಂದ ಮೀಡಿಯಾದಲ್ಲಿ ಆ ಎಲ್ಲಾ ಫೋಟೋಸು ಬರುತ್ತೆ. ಅದ್ರ ಜೊತೆಗೆ ಜೋಸಫ್ ಜೊತೆ ಇರೋ ಫೋಟೋಸು ಬರುತ್ತೆ. ಹಾಗೂ ಮೀಡಿಯಾದವರು ಮಿನಿಸ್ಟರ್ ವೈಫ್ ಹೆಸರನ್ನ ಕೆಡ್ಸಕ್ಕೆ ಈ ತರ AI ಫೋಟೋಸ್ನ ಎಡಿಟ್ ಮಾಡಿ ಕಳಿಸ್ತಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಇದರಿಂದ ಶ್ರದ್ಧಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂಡ್ ಪ್ರೀತಮ್ ಮತ್ತೆ ಇನ್ಸ್ಪೆಕ್ಟರ್ ಜೋಸಫ್ ಇರುವಂತಹ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ಅವನ ಅರೆಸ್ಟ್ ಮಾಡ್ತಾರೆ. ಇವಾಗೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ಸ್ಪೆಕ್ಟರ್ ಅವ್ನ ವೈಫ್ಗೆ ಕಾಲ್ ಮಾಡಿ ಅವಳನ್ನ ಮತ್ತೆ ಮನೆಗೆ ಬರೋ ತರ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ. ಅವಾಗ ಅವಳು ಖುಷಿಯಿಂದ ಒಂದು ಸಾಂಗ್ ಆಡ್ತಾಳೆ. ಆಕ್ಚುಲಿ ಸಾಂಗ್ ಬೇರೆ ಯಾವುದೋ ಅಲ್ಲ, ಪ್ರೀತಮ್ನ ಅಜ್ಜಿ ಆಡ್ತಾ ಇದ್ಲಲ್ಲ ಅದೇ ಸಾಂಗ್ ಆಗಿರುತ್ತೆ. ಆಕ್ಚುಲಿ ಇನ್ಸ್ಪೆಕ್ಟರ್ನ ವೈಫು ಪ್ರೀತಮ್ನ ಅಜ್ಜಿಯ ಕ್ಲಾಸ್ ಸ್ಟೂಡೆಂಟ್ ಆಗಿರ್ತಾಳೆ. ಅಂಡ್ ಅವರೇ ಸ್ಕೂಲ್ ಟೈಮಲ್ಲಿ ಈ ಸಾಂಗ್ನ ಅವಳಿಗೆ ಹೇಳ್ಕೊಟ್ಟಿರ್ತಾರೆ. ಇವಾಗ ಪ್ರೀತಮ್ ಈ ಸಾಂಗ್ನ ರೆಕಾರ್ಡ್ ಮಾಡಿಕೊಂಡು ಆ CD-ಯನ್ನು ಅವ್ರ ತಾತಂಗೆ ಕೊಡ್ತಾನೆ. ಇದರಿಂದ ಅಜ್ಜಿ ಸಾಂಗ್ ಕೇಳಬೇಕಾದಂಥ ತಾತ ಆ ಸಾಂಗ್ ಕೇಳಿ ಹ್ಯಾಪಿ ಆಗಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮಾರ್ಟಿನು ಮಿನಿಸ್ಟರ್ಗೆ 5 ಕೋಟಿಯನ್ನು ರಿಟರ್ನ್ ಮಾಡ್ತಾನೆ. ಅಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಈ ಸೀರೀಸ್ ನಡುವೆ ಸುಮಾರು ಫನಿ ಸೀನ್ಸ್ ಇದೆ, ಇಂಟ್ರೆಸ್ಟ್ ಆಗುವಂಥ ಇನ್ಫಾರ್ಮೇಟಿವ್ ಮೂಮೆಂಟ್ಸ್ ಇದಾವೆ. ಆದರೆ ವಿಡಿಯೋ ಲಾಂಗ್ ಆಗಬಾರ್ದು ಅಂತ ಬರೀ ಈ ಸೀರೀಸ್ನ ಸಮ್ಮರಿ ಹೇಳಿದ್ದೀನಿ. ಸೊ ಇದಾಗಿತ್ತು ಈ ಸೀರೀಸ್ನ ಕತೆ. ಇದೇ ಥರ ಹೊಸ ಸೀರೀಸು ಆ್ಯಂಡ್ ಮೂವಿನ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.